ಹಲೋ. ಬಹಳಷ್ಟು ದೊಡ್ಡ ಸಮಸ್ಯೆ ಇಟ್ಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನ ಸರಿಯಿಲ್ಲ. ನಮ್ಮ ಸಮಸ್ಯೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ಮತ್ತೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ನಮ್ಮ ಸಮಸ್ಯೆ ಇದೆ ಸರ್. ನಮ್ಮ ಸಮಸ್ಯೆ ಒಂದೇ ಸರ್, ನಮ್ಗೆ ಕಾಯಮಾತೆ ಆಗ್ಬೇಕು. ನಮ್ಗೆ ನೀರು ಸರಬರಾಜು ನೌಕರರನ್ನ ಮಲತಾರಿ ಧೋರಣೆ ತೋರಿಸ್ತುಂಟು ಸರ್ಕಾರ. ಒಂದು ಕಡೆ ನಿಮ್ಗೆ ಅನ್ಯಾಯ ಆಗ್ಬಾರ್ದಂತ ಹೇಳುತ್ತೆ, ಇನ್ನೊಂದು ಕಡೆ ನಮ್ಗೆ ಸವಲತ್ತುಗಳನ್ನೆಲ್ಲ ಕೊಡ್ತಾ ಇಲ್ಲ. ನಮ್ಗೆ ಈಗ ನೇರ ಪಾವತಿ ನೇರ ನೇಮಕಾತಿ ಆಗುವವರೆಗೆ ನಾವು ಇಲ್ಲಿಂದ ಕದಲಲ್ಲ. ಸಚಿವರು ನಮ್ಮಲ್ಲಿ ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕು. ಎಷ್ಟೇ ಸಮಯ ನಾವು ಸಾಧಾರಣ ಒಂದು 25 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಇಷ್ಟರವರೆಗೆ ಸಾರ್ವಜನಿಕರಿಗೆ ನೀರಿದು ಉಪದ್ರ ಆಗ್ಬಾರ್ದಂತೇಳಿ, ಯಾವತ್ತು ಯಾವ್ಯಾವ ಉಪದ್ರ ಆಗದಂತೇಳಿ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿದ್ವಿ. ಒಂದು ತಾಳ್ಮೆಗೂ ಮಿತಿ ಇರುತ್ತೆ ಸರ್, ನಮ್ಗೆ ಕಟ್ಟೆ ಹೊರದಿದೆ ತಾಳ್ಮೆದು. ಇನ್ನು ನಾವು ಹೋರಾಟ ಮಾಡುವುದಂದ್ರೆ ನಾವು ಸಾಯುವವರೆಗೂ ಇಲ್ಲಿ ಕೂರ್ತೇವೆ. ನಮ್ಗೆ ಒಂದೇ ಇಲ್ಲಿ ನೇರ ಪಾವತಿ ನೇರ ನೇಮಕಾತಿ ಆಗ್ಬೇಕು, ಇಲ್ಲಾಂದ್ರೆ ನಮ್ ಶವನೆ ಹೋಗ್ಬೇಕು. ನಾವು ಆ ದೃಢ ನಿರ್ಧಾರ ಮಾಡಿ ಇಲ್ಲಿ ಬಂದು ನಿಂತಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೊಂದು ತಾಳ್ಮೆ ಅನ್ನೋದುಂಟು, ಅದು ಎಲ್ರಿಗೂ ಹೋಗಿದೆ. ಇದು ಇವತ್ತು ಇಷ್ಟಲ್ಲ ಸರ್, ಇನ್ನೂ ಎಲ್ಲ ಜನ ಬರ್ತಾ ಇದ್ದಾರೆ ಇವತ್ತು ರಾತ್ರಿ. ಆದ್ರೆ ಇನ್ನೂ ಜಾಸ್ತಿ ಜನ ಬಂದು ಒಂದು ದಿವಸಕ್ಕೆ ನೀರು ಕರ್ನಾಟಕ ರಾಜ್ಯಾದ್ಯಂತ ನೀರಿದ ಅಭಾವ ಬಂದ್ರೆ ಅದಕ್ಕೆ ನೀರು ಬಿಡುವ ನಾವಲ್ಲ, ಸರ್ಕಾರವೇ ಹೊಣೆ. ಯಾಕಂದ್ರೆ ನಮ್ಗೆ ಸವಲತ್ತು ಕೊಡ್ತಿದ್ರೆ ನಾವು ಆ ರೀತಿ ಹೋಗ್ತಿರ್ಲಿಲ್ಲ. ಇನ್ನು ನಮ್ಮ ಮುಷ್ಕರ ಹೋರಾಟ ತೀವ್ರಗತಿಯಾಗಿ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆದ್ರೆ ಅದಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಹೊಣೆ. ಆಗಲೇಬೇಕು 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 ಆಗಲೇಬೇಕು